ಫಲಗಳನ್ನು ತಾವಾದಿನದಿ ನುಡಿಯೇ ಮನದ ಹಂಬಲಗಳನ್ನು ತಾವಾದಿನದಿ ನುಡಿಯೇ ಆತ್ಮೀಯ ಅಕ್ಷರ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವನ ಸೃಷ್ಟಿಯಲ್ಲಿ ಈ ಲೋಕದಲ್ಲಿ 84 ಲಕ್ಷ ಬಗೆ ಬಗೆಯ ಜೀವರಾಶಿಗಳನ್ನು ಕಾಣಬಹುದಾಗ್ತದೆ. ಹಾರುವಂತಹ ಪಕ್ಷಿಗಳು ಬೇರೆ, ಓಡಾಡುವಂತಹ ಪ್ರಾಣಿಗಳು ಬೇರೆ, ಹರಿದಾಡುವಂತಹ ಸರೀಸೃಪಗಳು ಬೇರೆ, ನೀರಿನಲ್ಲಿ ವಾಸವಾಗಿರುವ ಜಲಚರಗಳು ಬೇರೆ. ಆದ್ರೂ ಒಂದುಂಟಲ್ಲ, ಈ ಎಲ್ಲಾ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಯಾವುದು ಕೇಳಿದ್ರೆ ಮಾನವ ಜನ್ಮವೇ ಪುಣ್ಯದ ಫಲವೈ ಮಾನವ ಪತಿ ಕುಲ ಸೌಭಾಗ್ಯ ಮಾನವ ಜನುಮವೇ ಪುಣ್ಯದ ಫಲವೈ ಮಾನವ ಜನುಮವೇ ಪುಣ್ಯದ ಫಲವೈ ಮಾನವ ಪತಿ ಕುಲ ಸೌಭಾಗ್ಯ ಮಾನವ ಪತಿ ಕುಲ ಸೌಭಾಗ್ಯ ಶೋಣಿಯ ಕುಲ ಸೌಭಾಗ್ಯವ ಎಲ್ಲವ ಶೋಣಿಯ ಕುಲ ಸೌಭಾಗ್ಯವನೆಲ್ಲವ ಕಾಣಲು ಕಾತರಿಸುವೆನೀಗ ಕಾಣಲು ಕಾತರಿಸುವೆನೀಗ ಶೋಣಿಯ ಕುಲ ಸೌಭಾಗ್ಯವನೆಲ್ಲವ ಕಾಣಲು ಕಾತರಿಸುವೆನೀಗ ಅಕ್ಷರ ಹೀಗನೇ ದುರ್ಲಭ ಮಾನುಷ ದೇಹಂಚ ಕ್ಷಣಭಂಗುರ ಎನ್ನುವ ಹಾಗೆ ಹೇಳಿದ್ರು. ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯದ ವಿಶೇಷತೆಯಿಂದ ಮನುಷ್ಯನಾಗಿ ಹುಟ್ಟುವುದಕ್ಕೆ ಸಾಧ್ಯವಾಗುತ್ತದಂತೆ. ಅದರಲ್ಲಿಯೂ ರಾಜಕುಮಾರರಾಗುವುದಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕಲ್ವೇನು? ಗಂಧರ್ವಗಿರಿಯ ಯುವರಾಜ ನಾನು, ಅಮರಾವತಿ ರಾಜಕುಮಾರ ನಾನು. ಬೇರೆ ಬೇರೆ ನಾಡಿನವರಾದ್ರೂ ಕೂಡ ಪಾರ್ವತೀಪುರದ ಕಲಾನಿಕೇತನದಲ್ಲಿ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವು ಬದುಕುತ್ತಾ ಇದ್ದವು. ಒಳ್ಳೆಯ ತಂದೆ ತಾಯಿಗಳನ್ನು ಪಡೆಯುವುದಕ್ಕೆ, ಒಳ್ಳೆಯ ಮಕ್ಕಳನ್ನು ಪಡೆಯುವುದಕ್ಕೆ, ಒಳ್ಳೆಯ ಸಹೋದರರನ್ನು ಪಡೆಯುವುದಕ್ಕೆ ಹೇಗೆ ಪುಣ್ಯ ಮಾಡಿರಬೇಕು, ಅದೇ ರೀತಿಯಾಗಿ ಒಳ್ಳೆಯ ಗೆಳೆಯರನ್ನು ಪಡೆಯುವುದಕ್ಕೂ ನಾವು ಅಷ್ಟೇ ಪುಣ್ಯ ಮಾಡಿರಬೇಕಾಗುತ್ತದೆ. ನಾವೇನಾದ್ರೂ ಒಳ್ಳೆಯದು ಮಾಡಿದ್ರೆ ಸಾವಿರಾರು ಮಂದಿ ಚಪ್ಪಾಳೆಯನ್ನು ಹಾಕಬಹುದು. ಆದ್ರೆ ಕಷ್ಟ ಕಾಲದಲ್ಲಿ ನಮ್ಮ ಕಣ್ಣೀರನ್ನು ಒರೆಸುವ ಒಂದು ಕೈ ಉಂಟು ನೋಡು, ಅದು 1000 ಕೈಗಳಿಗೆ ಸಮಾನವಾಗಿರ್ತದೆ. ಆಪತ್ತಿಗಾದವನೇ ಬಂಧು ಅಂತ ಕರೆಯುವುದು ಆ ಕಾರಣಕ್ಕೆ. ನಿಜವಾಗಿಯೂ ನೀನು ನನ್ನ ಬಂಧುವಲ್ವೇನು? ನನ್ನ ಸಂತೋಷದಲ್ಲಿ ನೀನು ಕುಣಿದಾಡಿದವನು, ನನ್ನ ಕಷ್ಟ ಕಾಲದಲ್ಲಿ ನನ್ನ ಕಣ್ಣೀರನ್ನು ಒರೆಸಿ ಕೈ ಹಿಡಿದು ಮೇಲಕ್ಕೆ ಎತ್ತಿದವನು. ನಾ ದೇವರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು ನಮ್ಮಿಬ್ಬರ ಸ್ನೇಹ ಎನ್ನುವುದು ಕೃಷ್ಣಾರ್ಜುನರ ಮೈತ್ರಿಯ ಹಾಗಿರ್ಬೇಕು, ಕೌರವ ಕರ್ಣರ ಸ್ನೇಹದ ಹಾಗಿರ್ಬೇಕು. ಕೇವಲ ಇದೊಂದು ಜನ್ಮಕ್ಕೆ ಮಾತ್ರ ಸೀಮಿತವಲ್ಲ, ಮುಂದಿನ 7 ಜನ್ಮದಲ್ಲಿಯೂ ನೀನೇ ನನ್ನ ಸಖನಾಗಿ ಬರಬೇಕೆನ್ನುವುದೇ ನನ್ನ ಆಸೆ ಗೆಳೆಯ. ನನ್ನ ಆಸೆ ಏನು ಗೊತ್ತಾ? ಸಂಗೀತ ಸಾಹಿತ್ಯ ಕಲೆಗಳೆಂಬುದು ಮಾತೆ ಸಂಗೀತ 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 ಸಾಹಿತ್ಯ ಕಲೆಗಳೆಂಬುದು ಮಾತೆ ಮಂಗಳಾತ್ಮಕಿ ವಾಣಿಯ ಮಾತೆ ಮಂಗಳಾತ್ಮಕಿ ವಾಣಿಯ ವಾಣಿಯ ಮಂಗಳಾತ್ಮಕಿ ವಾಣಿಯ ತುಂಗಪಯೋಧರಗಳು ಕ್ಷೀರಪಾನದಿ ತುಂಗಪಯೋಧರಗಳು ಕ್ಷೀರಪಾನದಿ
ಸಂಗೀತ ಸಾಹಿತ್ಯ ಕಲೆಗಳೆಂಬುದು ಮಾತೆ ಮಂಗಳ ತಗಿವಾಣಿಯ ಮಂಗಳ ತಗಿವಾಣಿಯ ಆತ್ಮೀಯ ಅನುಘ, ಅಕ್ಷರ ಸಮಾನಶೀಲ ವ್ಯಸನಾದಿಗಳುಳ್ಳವರಲ್ಲಿ ಮೈತ್ರಿ ಎನ್ನುವುದು ಹುಟ್ಟುತ್ತದೆ ಎನ್ನುವುದು ಶಾಸ್ತ್ರವಾಕ್ಯ. ನಮ್ಮಿಬ್ಬರ ವಿಷಯದಲ್ಲಿ ಹೇಳುವುದಕ್ಕೆ ತೊಡಗಿದ್ರೆ ತೀರ ವಿರುದ್ಧವೇ ಹೌದು. ಹೌದಪ್ಪ, ನನ್ನ ಶೀಲ ಸ್ವಭಾವ ಬೇರೆ, ನಿನ್ನ ಶೀಲ ಸ್ವಭಾವ ಬೇರೆ. ನನಗಿದ್ದ ಆಸಕ್ತಿಯ ವಿಷಯದಲ್ಲಿ ನಿನಗೆ ಆಸಕ್ತಿ ಇಲ್ಲ, ಹಾ. ನಿನ್ನ ಆಸಕ್ತಿಯ ವಿಷಯದಲ್ಲಿ ನನಗೂ ಆಸಕ್ತಿ ಇಲ್ಲ. ಸಾಹಿತ್ಯ ಸಂಗೀತಾದಿ ಕಲೆಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ನಾನು ಹೊಂದಿದವನು. ಆದರೆ ವಿಲಾಸಿ ಜೀವನವನ್ನು ಹುಡುಕಿಕೊಂಡು ನಾ ಈ ಊರಿಗೆ ಬಂದವನು. ಲೋಕದಲ್ಲಿ ಐಹಿಕವಾದಂತಹ ಯಾವೆಲ್ಲ ಸುಖೋಪಭೋಗ ಅಂತ ಉಂಟೋ ಅದನ್ನೆಲ್ಲ ತಾನು ಪಡೆಯಬೇಕು ಅಂತ ಹಪಪಿಸೋನು. ತಪ್ಪಲ್ಲ ಬಿಡು, ಪ್ರಪಂಚ ಅಲ್ವಾ? ಲೋಕ ಭಿನ್ನ ರುಚಿ ಅಲ್ವೇನು? ಸಮವಿಲ್ಲ ಸೃಷ್ಟಿಯಲ್ಲಿ ನರನಿಂತ ನರ ಇಲ್ಲ. ಹೌದೌದು. ಒಬ್ಬನ ಕಣ್ಣ ದೃಷ್ಟಿಯಂತೆ ಮತ್ತೊಬ್ಬನದಿರುವುದಿಲ್ಲ, ಒಬ್ಬನ ಹೆಬ್ಬೆರಳಿನ ಗುರುತಿನ ಹಾಗೆ ಮತ್ತೊಬ್ಬನದಿರುವುದಿಲ್ಲ, ಒಬ್ಬನ ಕಂಠದ ಮಾಧುರ್ಯದಂತೆ ಮತ್ತೊಬ್ಬನದಿರುವುದೇ ಇಲ್ಲ. ವೈರುಧ್ಯ ಇರುವುದು ಈ ಪ್ರಪಂಚದ ನಿಯಮೇ ಹೌದು. ಹಾಗಾದ್ರೆ ಈಗ ನಾನು ಯೋಚನೆ ಮಾಡುವುದೇನು ಗೊತ್ತಾ? ಏನು? ಸಾಹಿತ್ಯ ಸಂಗೀತ ಕಲೆಗಳೆಂಬುದು ಮಾತೆ ಮಂಗಳಾತ್ಮಕೆಯಾದಂತಹ ಶಾರದಾದೇವಿಯ ತುಂಗ ದ್ವಯ ಸ್ಥಳಗಳಿದ್ದ ಹಾಗೆ ಅದರ ಕ್ಷೀರ ಪಾನವನ್ನು ಯಾವತ್ತ ಮಾಡ್ತಾನೋ ಆ ಬದುಕಲಿ ಉನ್ನತಿಯನ್ನು ಹೊಂದುತ್ತಾನೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತಾ ಇದ್ರೆ ನಿನ್ನದಂತಹ ಲೋಕವೇ ಬೇರೆ. ಖಂಡಿತ. ಆದರೂ ಸಹ ನಾವಿಬ್ಬರು ಈ ಕಲಾನಿಕೇತನದಲ್ಲಿ ಸ್ನೇಹಿತರಾಗಿ ಕಾಲ ಕಳೆಯುತ್ತಾ ಇದ್ದೇವೆ. ಅದು ಕೆಲವು ಸಲ ಅನಿವಾರ್ಯತೆ ಅಂತ ಇರ್ತದೆ. ಯಾವುದು? ಅನಿವಾರ್ಯತೆ ಅಂತ ಇರ್ತದೆ. ಯಾಕೆ ಗೊತ್ತಾ? ಮದುವೆ ಆದ್ಮೇಲೆ ಗೊತ್ತಾಗ್ತದೆ ಗಂಡನ ಸ್ವಭಾವ ಬೇರೆ, ಹೆಂಡತಿಯ ಸ್ವಭಾವ ಬೇರೆ ಅಂತ. ಆದ್ರೂ ಪಾಪ ಹೊಂದಾಣಿಕೆ ಮಾಡ್ಕೊಂಡು ಬದುಕುದಿಲ್ವೇನೋ ಅವರು. ಅಲ್ಲ, ಮದುವೆಯ ಬಗ್ಗೆ ನೀನು ಬಹಳ ಆಸಕ್ತಿ ತೋರಿಸುವುದು ಬೇಡ ಅಂತ ಕಾಣ್ತದೆ. ಯಾಕಂದ್ರೆ ನಿನಗೆ ಮದುವೆ ಆಗುವುದೇ ನನಗೆ ಅನುಮಾನ ಕಾಣ್ತದೆ. ಹೌದಾ? ಎಂತದ ಹೇಳುದು ನಿನಗ? ನಾವು ಕ್ಷತ್ರಿಯ ರಾಜಕುಮಾರರು, ಶಸ್ತ್ರ ಶಾಸ್ತ್ರಾಭ್ಯಾಸವನ್ನ ಮಾಡಿ ಮುಂದೆ ಮಹಾರಾಜರಾಗಬೇಕಾದವರು. ನೀನು ಸಂಗೀತ 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 ಅಂತ ಹೇಳ್ಕೊಂಡು ಎಲ್ಲಿಯಾದ್ರೂ ಮುಂದೊಬ್ಬ ಕಲಾವಿದನಾಗಿ ಹೋದ್ರೆ ನಿನ್ನನ್ನು ಮದುವೆ ಆಗುವುದಕ್ಕೆ ಯಾವ ಹುಡುಗಿ ಮುಂದೆ ಬರ್ತಾಳೆ ಹೇಳು? ಇದು ಕಲ್ಪನೆ ತಪ್ಪ. ಯಾಕೆ? ಸುಯೋಗ್ಯನಾದ ಸಚ್ಚಾರಿತ್ರವಂತರಾದ ಕಲಾವಿದನಿಗೆ ಹೆಣ್ಣು ಸಿಗುದಿಲ್ಲ ಅಂತ ನಿಮಗೆ ಹೇಳಿದವರು ಯಾರು ಹೇಳು? ಖಂಡಿತ ಸಿಕ್ಕೇ ಸಿಗುತ್ತದೆ. ನಾವು ಸರಿ ಇರಬೇಕು ಅಷ್ಟೇ. ಅದರಲ್ಲೂ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ ಒಂದು ಮಾತು ಉಂಟು. ಅದ ಸರಿ ನೀ ಇದ್ಯಂತ ನಾ ಹೇಳುದಿಲ್ಲ. ನೀ ಹೇಳದೆ ಬಿಡುವುದಿಲ್ಲ, ಹೇಳು. ಹೊಟ್ಟೆ ತುಂಬಷ್ಟೇ ಹೇಳು. ಬಿಡು, ನೀ ಹೇಳುದು ನಮ್ಮ ತಂದೆ ತಾಯಿಗಳು ಹಾಗೆ ಹೇಳಿದ್ರು. ಅರಸುಕುಮಾರ ನೀರು ಇಲ್ಲಿ ಅರಸತ್ವವನ್ನು ಸ್ವೀಕರಿಸಬೇಕು ಬಿಟ್ರೆ ಸಾಹಿತ್ಯ ಸಂಗೀತ ಕ್ಷೇತ್ರಗಳು ಮುಂದುವರೆದು ಬೇಡ ಅಂತ ಹೇಳಿದ್ರು. ನಮ್ಮ ತಂದೆ ತಾಯಿ ಅಂತಲ್ಲ, ಈ ಪ್ರಪಂಚದಲ್ಲಿ ಬಹುತೇಕ ತಂದೆ ತಾಯಿಗಳ ಬಯಕೆಯೇ ಹಾಗೆ. ತಮ್ಮ ಆಸಕ್ತಿಯಂತೆ ತಮ್ಮ ಬಯಕೆಯಂತೆ ಮಕ್ಕಳು ಬೆಳೆಯಬೇಕು ಅಂತ ಯೋಚಿಸ್ತಾರೆ ಹೊರತು ಅವರಿಗಿರುವಂತಹ ಪ್ರತಿಭೆ ಏನು, ಅವರಲ್ಲಿರುವಂತಹ ಆಸಕ್ತಿ ಏನು ಅಂತ ಯೋಚನೆ ಮಾಡುವುದೇ ಇಲ್ಲ. ತಮ್ಮಂತೆ ಅವರಾಗಬೇಕು ಅಂತ ಬಯಸ್ತಾರೆ ಬಿಟ್ರೆ ಅವರಂತೆ ಅವರಾಗುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿ ನೀನು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದಕ್ಕೆ ತೊಡಗುತ್ತೆ ಅಂತ ಆದ್ರೆ ಅರಸೊತ್ತಿಗೆ ವಿಷಯ ಅಂದ್ರೆ ತಾನೊಬ್ಬ ರಾಜಕುಮಾರ ಇದ್ದೇನೆ ಎನ್ನುವುದು ಎಲ್ಲಿಯೂ ಹೇಳಿಕೊಳ್ಳದೆ ಶ್ರೇಷ್ಠತೆಯನ್ನು ಪಡೆಯಿ ನೋಡೋಣ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಒಪ್ಪಿಕೊಂಡು ಇಲ್ಲಿಗೆ ಬಂದವ. ಇಲ್ಲಿಗೆ ಬಂದಾಗ ನನ್ನ ಆಗಿನ ನೀ ಒಬ್ಬ ಸಿಕ್ಕಿದೆಯಲ್ಲ. ಹೌದಾ? ನೀನು ಬದುಕನ್ನ ಸವೆಸುವುದಕ್ಕೆ ಹೊರಟವು, ನಾನು ಹಾಗಲ್ಲ, ಬದುಕನ್ನ ಸವಿಯಬೇಕು ಅಂತ ಹೊರಟವು. ಆಗ್ಲಿ ಏನೇ ಇದ್ರು ಬೇರೆ ಬೇರೆ ದಾರಿ ಇರಬಹುದು, ಗುರಿ ಒಂದೇ ಅಲ್ವಾ? ಸೇರೋ ಊರು ಒಂದೇ ಅಲ್ವಾ? ಖಂಡಿತ. ಆಮೇಲೆ ಅವರೆಲ್ಲ ಹೋಗಲೇ ನಿನ್ನ ಆಸೆಗಳು ಯಾವುದು?